ನಮಸ್ತೆ, ಹರೇ ಕೃಷ್ಣ. ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಿದೆ. ಪ್ರತಿಯೊಬ್ಬ ತಂದೆ ತಾಯಿಗೆ ಅವರ ಮನಸ್ಸಿನಲ್ಲಿ ಒಂದೇ ಚಿಂತೆ ಇರುತ್ತದೆ. ನಮ್ಮ ಮಕ್ಕಳು ಓದಿನಲ್ಲಿ ಮುಂದೆ ಬರಬೇಕು ಮತ್ತು ಅವರ ಭವಿಷ್ಯ ಉತ್ತಮವಾಗಿರಬೇಕು ಅಂತ. ಆದರೆ ಮಕ್ಕಳು ಪುಸ್ತಕದ ಮುಂದೆ ಕೂತರೂ ಮನಸ್ಸು ಎಲ್ಲೋ ಅಲೆದಾಡುತ್ತದೆ. ಒಂದು ನಿಮಿಷವೂ ಏಕಾಗ್ರತೆಯಿಂದ ಇರಲಾರರು. ಇನ್ನು ಮಕ್ಕಳು ಪೂಜೆಗೆ ಅಥವಾ ಧ್ಯಾನಕ್ಕೆ ಕೂತಾಗಲೂ ಮನಸ್ಸು ಶಾಂತವಾಗಿರದೆ ಅನಾವಶ್ಯಕ ಆಲೋಚನೆಗಳು ಬರುತ್ತಿವೆಯೇ? ಪ್ರತಿಯೊಬ್ಬರು ಒಂದಲ್ಲ ಒಂದು ಸಮಸ್ಯೆಯಿಂದ ಪೀಡಿತರಾಗಿರ್ತಾರೆ. ಹಾಗಾದರೆ ಈ ಸಮಸ್ಯೆಗಳನ್ನು ನಾವು ಹೇಗೆ ಕಡಿಮೆ ಮಾಡಬಹುದು? ಇವು ಔಷಧಿಗಳಿಂದ ಕಡಿಮೆಯಾಗುತ್ತವೆಯೇ? ಚಿಂತೆ ಬೇಡ. ಮನಸ್ಸಿನ ಈ ಚಂಚಲತೆಯನ್ನು ನಿವಾರಿಸಲು ದತ್ತಾತ್ರೇಯರ ಚಿತ್ತಸ್ಥಿರ ಸ್ತೋತ್ರವು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ತತ್ವಗಳನ್ನು ಹೊಂದಿರುವ ದತ್ತಾತ್ರೇಯ ಸ್ವಾಮಿ ಮನಸ್ಸಿಗೆ ಸ್ಥಿರತೆ, ಶಾಂತಿ ಮತ್ತು ಏಕಾಗ್ರತೆಯನ್ನು ನೀಡುವ ಕರುಣಾಮಯ ಸ್ವರೂಪ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ದತ್ತಾತ್ರೇಯ ಸ್ವಾಮಿಗಳು ನೀಡಿರುವಂತ ಚಿತ್ತಸ್ಥಿರ ಸ್ತೋತ್ರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅನುಸೂಯಾತ್ರಿ ಸಂಭೂತ ದತ್ತಾತ್ರೇಯ ಮಹಾಮತೆ ಸರ್ವದೇವಾದಿದೇವತ್ವಂ ಮಮ ಚಿತ್ತಂ ಸ್ಥಿರೀಕುರು. ಶರಣಾಗತ ದೀನಾರ್ಥ ತಾರಕ ಕೀಲಕಾರಕ ಸರ್ವಪಾಲಕ ದೇವತ್ವಂ ಮಮ ಚಿತ್ತಂ ಸ್ಥಿರೀಕುರು. ಸರ್ವಮಂಗಳ ಮಾಂಗಲ್ಯ ಸರ್ವಾದಿ ವ್ಯಾಧಿ ಭೇಷಜ ಸರ್ವಸಂಕಟಹಾರಿಸ್ತ್ವಂ ಮಮ ಚಿತ್ತಂ ಸ್ಥಿರೀಕುರು. ಸ್ಮೃತುರ್ಗಾಮಿ ಸ್ವಭಕ್ತಾನಾಂ ಕಾಮದೋರಿ ಪುನಾಶನಃ ಭುಕ್ತಿ ಮುಕ್ತಿ ಪ್ರದಾಸತ್ವಂ ಮಮ ಚಿತ್ತಂ ಸ್ಥಿರೀಕುರು. ಸರ್ವಪಾಪಕ್ಷಯಕರ ಸ್ಥಾಪದೈನ್ಯ ನಿವಾರಣಃ ಯೋಭಿಷ್ಟಾರ್ಧ ಪ್ರಭುಃ ಸತ್ವಂ ಮಮ ಚಿತ್ತಂ ಸ್ಥಿರೀಕುರು. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಭಕ್ತಿಯಿಂದ ಚಿತ್ತಸ್ಥಿರ ಸ್ತೋತ್ರವನ್ನು ಪಾರಾಯಣ ಅಥವಾ ಶ್ರವಣ ಮಾಡೋದ್ರಿಂದ ನೀವೇ ಗಮನಿಸುತ್ತೀರಾ, ನಿಮ್ಮ ಮಕ್ಕಳಲ್ಲಿ ನಿಧಾನವಾಗಿ ಬದಲಾವಣೆಯನ್ನು ಕಾಣ್ಬೋದು. ಓದಿನಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತದೆ, ಮನಸ್ಸಿನ ಅಲೆದಾಟ ಕಡಿಮೆ ಆಗುತ್ತದೆ ಮತ್ತು ಕೆಟ್ಟ ಆಲೋಚನೆಗಳು ನಿಧಾನವಾಗಿ ದೂರವಾಗುತ್ತವೆ. ಈ ಸ್ತೋತ್ರ ಪಾರಾಯಣವನ್ನು ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಜಾಸ್ತಿ ಮಾಡಲು ಸಹಾಯ ಮಾಡುತ್ತದೆ. ಮನಸ್ಸಿನ ಆತಂಕ, ಗೊಂದಲ ಮತ್ತು ಅನಗತ್ಯ ಆಲೋಚನೆಗಳನ್ನು ಕಡಿಮೆ ಮಾಡಿ ದೃಢತೆಯನ್ನು ನೀಡುತ್ತದೆ. ಶ್ರೀ ದತ್ತಾತ್ರೇಯರ ಅನುಗ್ರಹದಿಂದ ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆಯಲು ಮತ್ತು ಮಾನಸಿಕ ಶಾಂತಿ ಪಡೆಯಲು ಸಹಾಯ ಮಾಡುತ್ತದೆ. ಇದು ಒಂದು ದಿನದಲ್ಲಿ ಆಗುವುದಿಲ್ಲ, ಆದರೆ ನಿಯಮಿತ ಪಠಣೆ ಅಥವಾ ಶ್ರವಣವನ್ನು ಅವಶ್ಯವಾಗಿ ಮಾಡಬೇಕಾಗುತ್ತೆ. ಜೊತೆಗೆ ಭಕ್ತಿ ಮತ್ತು ನಂಬಿಕೆಯು ಬಹಳ ಮುಖ್ಯ. ಅದ್ಭುತ ಫಲಿತಾಂಶವನ್ನು ಕಾಣಲು ಇಂದಿನಿಂದಲೇ ಪ್ರಾರಂಭಿಸಿ. ದತ್ತಾತ್ರೇಯರ ಕೃಪೆ ನಿಮ್ಮ ಮನೆಗೆ ಹರಿಯಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.